BA 4ನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕನ್ನಡ ವಿಷಯದ ಅಧ್ಯಾಯ 13 ಹೊಸ ಗನ್ನಡಿಯಲ್ಲಿ ಹೊಳೆದ ಬಿಂಬ ರಮೇಶ್ ಅರೋಲಿ ಅವರು ಬರೆದಿರ್ತಕ್ಕಂತಹ ಈ ಅಧ್ಯಾಯದ ಕುರಿತು ಇವತ್ತಿನ ಕ್ಲಾಸ್ನಲ್ಲಿ ಒಂದು ಸುದೀರ್ಘವಾದಂತಹ ಅಧ್ಯಾಯದಲ್ಲಿ ಪ್ರಬಂಧ ರೂಪದ ಉತ್ತರಗಳನ್ನು ಇಟ್ಟುಕೊಂಡು ಇಡೀ ಅಧ್ಯಾಯವನ್ನು ಡಿಸ್ಕಷನ್ ಮಾಡೋಣ ಬನ್ನಿ. ಪ್ರಬಂಧ ರೂಪದ ಪ್ರಶ್ನೆ ನಂಬರ್ 1, ಹೊನ್ನಗನ್ನಡಿಯಲ್ಲಿ ಹೊಳೆದ ಬಿಂಬ ಲೇಖನದ ಸ್ವಾರಸ್ಯವನ್ನು ನಿರೂಪಿಸಿ. ಅಥವಾ ಪ್ರಶ್ನೆ ನಂಬರ್ 2, ಮಮ್ತಾಜ್ ಅಥವಾ ಮಧುಬಾಲ ಬಾಲನಟಿಯಿಂದ ನಾಯಕಿ ನಟಿಯವರೆಗೆ ಬೆಳೆದು ಬಂದ ಸಾಧನೆಯನ್ನ ಕುರಿತು ವಿವೇಚಿಸಿ. ಅಥವಾ ಪ್ರಶ್ನೆ ನಂಬರ್ 3, ಮಮ್ತಾಜ್ ಮಧುಬಾಲಾಳಾಗಿ ಹಿಂದಿ ಚಿತ್ರರಂಗದಲ್ಲಿ ಬೆಳಗಿದ ಪರಿಯನ್ನ ಕುರಿತು ವಿಶ್ಲೇಷಿಸಿ. ಅಥವಾ ಪ್ರಶ್ನೆ ನಂಬರ್ 4, ಮಮ್ತಾಜಳ ಬಾಲನಟಿ ಹಾಗೂ ನಾಯಕ ನಟಿಯಾಗಿ ಬೆಳೆದ ಬಗೆಯನ್ನು ಪ್ರಸ್ತುತ ಲೇಖನದ ಹಿನ್ನೆಲೆಯಲ್ಲಿ ಸಮರ್ಥಿಸಿ. ಅಥವಾ ಪ್ರಶ್ನೆ ನಂಬರ್ 5, ಮಮ್ತಾಜಳ ಬಾಲನಟಿಯಾಗಿ ಮಧುಬಾಲಾಳವರೆಗೆ ಬೆಳೆದು ಬಂದ ಬಗೆ ಕುರಿತು ಚರ್ಚಿಸಿ. ಅಥವಾ ಪ್ರಶ್ನೆ ನಂಬರ್ 6, ಮಮ್ತಾಜಳ ಹಿಂದಿ ಚಲನಚಿತ್ರರಂಗದ ಹೆಸರಾಂತ ನಟಿಯಾಗಿ ಬೆಳಗುವುದರ ಜೊತೆಗೆ ತನ್ನ ಜೀವಿತದವರೆಗೂ ತನ್ನ ಕುಟುಂಬದ ಪೋಷಣೆ ಮಾಡಿದ ಬಗೆಯನ್ನು ಚಿತ್ರಿಸಿ. ಈ ಅಷ್ಟೂ ಪ್ರಶ್ನೆಗಳಿಗೆ ಒಂದು ಸ್ವಾರಸ್ಯವಾದಂತಹ ಉತ್ತರವನ್ನು ನೋಡೋದಾದರೆ ಉತ್ತರ ಹೊನ್ನಗನ್ನಡಿಯಲ್ಲಿ ಹೊಳೆದ ಬಿಂಬ ರಮೇಶ್ ಅರೋಲಿಯವರ ಒಂದು ಪ್ರಮುಖ ಲೇಖನ. ಹಿಂದಿ ಚಲನಚಿತ್ರರಂಗದ ಮೇರುತಾರೆ ಮಧುಬಾಲಳ ಬಾಲ್ಯ ನಟಿಯಿಂದ ನಾಯಕನ ನಟಿಯಾಗುವವರೆಗಿನ ಅವಳ ಸಾಧನೆ ಅಥವಾ ಅವಳ ನಟನೆಯ ಹೆಜ್ಜೆ ಗುರುತುಗಳು ಒಂದು ಪಕ್ಷಿ ನೋಟ. ಈ ಲೇಖನದ ಮೂಲ ಆಶಯ ತಿರುಳು. 19ನೇ ಶತಮಾನದಿಂದಲೇ ಉದ್ಯಮ ನಗರಿಯಾಗಿ ರೂಪುಗೊಳ್ಳಲಾರಂಭಿಸಿದ ಮುಂಬೈ ಸಿನಿಮಾ ಉದ್ಯಮಕ್ಕೂ ಹೊಸ ಅವಕಾಶಗಳನ್ನು ತೆರೆದು ತೋರಿತು. ದೇಶದ ನಾನಾ ಪ್ರದೇಶಗಳು ಹಾಗೂ ಭಾಷೆಗಳ ಕಲಾವಿದರು, ತಂತ್ರಜ್ಞರು, ನಿರ್ಮಾಪಕರು ಈ ಹೊಸ ಅವಕಾಶ ಹುಡುಕಿಕೊಂಡು ಮುಂಬೈಗೆ ಬರಲಾರಂಭಿಸಿದರು. ಹೀಗೆ ಬದುಕನ್ನು ಆರಿಸಿಕೊಂಡು ಮುಂಬೈಗೆ ಬಂದವರಲ್ಲಿ ಪೇಶಾವರದ ಅತೌಹುಲ್ಲಾ ಖಾನರ ಕುಟುಂಬವು ಒಂದು. ಈ ಕುಟುಂಬದ 6 ಜನ ಹೆಣ್ಣು ಮಕ್ಕಳಲ್ಲಿ ಒಬ್ಬಾಕೆ ಹೆಸರು ಮಮ್ತಾಜ್ ಜಹಾನ್ ಬೇಗಂ ದೆಹಲ್ವಿ. ಈ ಮಮ್ತಾಜ್ ಬೇರಾರೂ ಅಲ್ಲ, ಹಿಂದಿ ಚಿತ್ರರಂಗದಲ್ಲಿ ಬಹುದೊಡ್ಡ ಸಾಧನೆ ಹೆಸರು ಮಾಡಿದ ಮೇರು ನಟಿ ಮಧುಬಾಲ. ಮೋಹಕ ಚೆಲುವಿನ ಈ ತಾರೆ ವಿನಸ್ ಆಫ್ ಇಂಡಿಯಾ ಸಿನಿಮಾ ಮೋಸ್ಟ್ ಬ್ಯೂಟಿಫುಲ್ ಆ್ಯಂಡ್ ಟ್ಯಾಲೆಂಟೆಡ್ ಆಕ್ಟರ್ಸ್ ಆಫ್ ಹಿಂದಿ ಸಿನಿಮಾ, ಹಿಂದೂಸ್ತಾನ್ ಕಿ ಮರ್ಲಿನ್ ಮನ್ರೋ ಹೀಗೆ ತರಹೇವಾಗಿ ಬೆರೆದು ಪಡೆದವಳು ಮುಮ್ತಾಜ್. ಇಷ್ಟೇ ಆಗಿದ್ದರೆ ಇವಳ ಕತೆ ಹೇಳುವ ಯಾವ ಜರೂರು ಇರಲಿಲ್ಲ. ಇದಕ್ಕೂ ಮಿಕ್ಕಿ ಆಕೆಯ ಬದುಕಿನಲ್ಲಿ ಕಡಲು ದಯಪಾಲಿಸಿದ ಅಲೆಯಂತಹ ಹೊಯ್ದಾಟವಿತ್ತು. ಗಗನ ತನ್ನ ಒಡಲಲ್ಲಿ ಅಡಗಿಸಿಟ್ಟುಕೊಂಡ ಮುತ್ತಿನ ಮಣಿ ಹಾರದಂತಹ ಕಂಬನಿಯಿತ್ತು. ಪರದೆಯ ಮೇಲೆ ನಟಿಸಬಹುದಾದ ಒಂದು ಖಾಸಗಿ ಪ್ರೇಮ ಕಥೆ ಇತ್ತು. ಈ ಎಲ್ಲವನ್ನು ಜತನದಿಂದ ಕಾಪಿಟ್ಟುಕೊಂಡಿದ್ದು ಈ ಪುಟ್ಟ ಎದೆಗೂಡಲ್ಲಿ ಜಗದ ಯಾವ ಹಕ್ಕಿರನೂ ಗುಣಪಡಿಸಲಾಗದ ಸಣ್ಣ ರಂಧ್ರವಿತ್ತು. ಮತ್ತದು ಆಕೆಯನ್ನು 36 ವರ್ಷಕ್ಕೆ ಈ ಲೋಕದಿಂದ ಬಿಡಿಸಿಕೊಂಡು ಹೋಗುವಂತೆ ಮಾಡಿತ್ತು. ಮಮ್ತಾಜ್ ಹುಟ್ಟಿದ್ದು 1933 ಫೆಬ್ರವರಿ 14ರಂದು, ಪ್ರೇಮಿಗಳ ದಿನದಂದು. ತಂದೆ ಅಲೌ ಉಲ್ ಹಕ್ ಖಾನ್, ತಾಯಿ ಬೇಗಂ ಆಯುಷಾ. ಬ್ರಿಟಿಷ್ ಆಡಳಿತಕ್ಕೆ ಒಳಪಟ್ಟಿದ್ದ ಪೇಶಾವರರ ಇಂಫಿಯರ್ ಟೊಬ್ಯಾಕೋ ಕಂಪನಿಯಲ್ಲಿ ನೌಕರನಾಗಿದ್ದ ಅತಹುಲ್ ಖಾನ್ ಅಧಿಕಾರಿಗಳ ಜೊತೆ ರಾಜಿಯಾಗದೆ ಜಗಳವಾಡಿಕೊಂಡು 15 ವರ್ಷದ ಸೇವೆಯನ್ನ ಸಲ್ಲಿಸಿ ಸೀದಾ ಸಂಸಾರ ಸಮೇತ ದೆಹಲಿಗೆ ಬಂದು ಬಿಟ್ಟಿದ್ದ. ಬಂದ ಹೊಸತರದಲ್ಲಿ ಚಾಲಕನಾಗಿ, ಸಹಾಯಕನಾಗಿ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡುತ್ತಾ ಬದುಕಿನ ಬಂಡಿ ದೂಡುತ್ತಿದ್ದ. ಇವರಿಗೆ ಹುಟ್ಟಿದ 11 ಮಕ್ಕಳಲ್ಲಿ ಜೀವ ಉಳಿಸಿಕೊಂಡಿದ್ದು ಬರೀ 6 ಮಕ್ಕಳು ಮಾತ್ರ. ಆ ಉಳಿದ 6 ಮಕ್ಕಳಲ್ಲಿ 5ನೆಯ ಕೂಸು ಮಮ್ತಾಜ್. ಅಲ್ಲಾಫ್ ಕನೀಜ್ ಮಮ್ತಾಜ್, ಚಂಚಲ, ಜಹಿನಾ, ಶಹಿಬಾ ಇವರಲ್ಲಿ ಮಮ್ತಾಜ್ ನಡುವಿನವಳಾಗಿದ್ದಳು. ಇವಳನ್ನು ನಡುವಿನ ಅಕ್ಕ ಎಂದೇ ಕರೆಯುತ್ತಿದ್ದರು. ಕಿರಿಯ 3 ತಂಗಿಯರು ದೆಹಲಿಯಲ್ಲಿ ಬದುಕು ಕೆಡುಕೆನಿಸಿದ್ದರಿಂದ ಅತಹುಲ್ಲಾ ಖಾನ್ ಕುಟುಂಬದ ಸಾಮಾನು ಸರಂಜಾಮು ಕಟ್ಟಿಕೊಂಡು ಮುಂಬೈಗೆ ಪಯಣ ಬೆಳೆಸಿತು.
ಅಷ್ಟೊತ್ತಿಗೆ ಮುಂಬೈಯಲ್ಲಿ ಅನೇಕ ಸಿನಿಮಾ ನಿರ್ಮಾಣ ಸಂಸ್ಥೆಗಳು ಮತ್ತು ಸ್ಟುಡಿಯೋಗಳು ಪ್ರಾರಂಭವಾಗಿದ್ದವು. ಕೊಹಿನೂರ್ ಫಿಲ್ಮ್ ಕಂಪನಿ, ರಂಜಿತ್ ಫಿಲ್ಮ್ ಕಂಪನಿಯಂತಹ ಪ್ರಸಿದ್ಧ ಸಿನಿಮಾ ಸಂಸ್ಥೆಗಳು ಸಿನಿಮಾ ತಯಾರಿಕೆಯಲ್ಲಿ ತೊಡಗಿದ್ದವು. ಮುಂಬೈ ಮಲಾಡ್ ಏರಿಯಾದಲ್ಲಿ ಬಾಡಿಗೆ ಮನೆ ಮಾಡಿದ ಅತಹುಲ್ ಖಾನ್ ಸಣ್ಣ ಪುಟ್ಟ ಕೆಲಸ ಮಾಡುತ್ತಾ ಮನೆ ಮಾಡತೊಡಗಿದ್ದ. ಆತನಿಗೆ ಹೇಳಿಕೊಳ್ಳುವಷ್ಟು ಆದಾಯವೇನೂ ಬರುತ್ತಿರಲಿಲ್ಲ. ಅಂತೆಯೇ ಆತ ನಾನಾ ಪ್ರಯತ್ನದಲ್ಲಿ ಮಗಳು ಮಮ್ತಾಜಳು ಹೇಗಾದರೂ ಮಾಡಿ ಸಿನಿಮಾಗಳಲ್ಲಿ ಬಾಲನಟಿಯಾಗಿ ಸೇರಿದರೆ ಒಂದಿಷ್ಟು ಆರ್ಥಿಕ ನೆರವು ಆದಳೆಂದು 9 ವರ್ಷದ ಮಮ್ತಾಜಳನ್ನು ಕರೆದುಕೊಂಡು ಮುಂಬೈನ ಹೆಸರಾಂತ ಸಿನಿಮಾ ಸ್ಟುಡಿಯೋಗಳಿಗೆ ಭೇಟಿ ಮಾಡಿದ. ಪ್ರತಿಭಾವಂತೆಯಾದ ತನ್ನ ಮಗಳಿಗೆ ಅವಕಾಶ ಕೊಡಬೇಕೆಂಬ ಕೋರಿಕೆ ಸಲ್ಲಿಸಿದ. ಆದರೆ ಅವಕಾಶ ದೊರೆಯಲಿಲ್ಲ. ಇಂಥ ಸಂದರ್ಭದಲ್ಲಿ ಮನೆಯವರೆಲ್ಲ ಸಿನಿಮಾ ನೋಡಲು ಹೋದಾಗ ಇವರು ಬಾಡಿಗೆ ಇದ್ದ ಕೊಠಡಿಯ ಪಕ್ಕದಲ್ಲಿ ದೊಡ್ಡ ಪ್ರಮಾಣದ ಬೆಂಕಿ ಸ್ಫೋಟವಾಗಿ ಇವರ ಸರಂಜಾಮಗಳೆಲ್ಲವೂ ಭಸ್ಮವಾದವು. ಆಗ ಅತಹುಲ್ ಖಾನನ ಆಪತ್ ಬಾಂಧವರೊಬ್ಬರು ಬಂದು ಕುಟುಂಬವನ್ನು ತಮ್ಮ ಮನೆಗೆ ಕರೆದೊಯ್ದರು. 7 ತಿಂಗಳ ಕಾಲ ಅಲ್ಲಿದ್ದ ಅತಹುಲ್ ಖಾನ್ ಒಂದು ನೆಲೆ ಮಾಡಿಕೊಂಡು ನಂತರ ಅಲ್ಲಿಂದ ಬೀಳ್ಕೊಟ್ಟರು. ಸ್ವತಃ ಮಮ್ತಾಜಳಿ ಹೇಳುವಂತೆ ಆಟವಾಡುತ್ತಾ ನಲಿಯುತ್ತಿರಬೇಕಾದ ವಯಸ್ಸಿನಲ್ಲಿ ಇಡೀ ಕುಟುಂಬ ಪ್ರತಿಗಳಿಗೆ ಊಟದ ವ್ಯವಸ್ಥೆಗಾಗಿ ಪರದಾಡಬೇಕಾದ ಪರಿಸ್ಥಿತಿ ಇದ್ದಿತ್ತಂತೆ. ಆದರೆ ಯಾವ ಸಿನಿಮಾ ನೋಡಲು ಹೋಗಿ ಇವರೆಲ್ಲ ಜೀವ ಉಳಿಸಿಕೊಂಡರೋ ಅದೇ ಸಿನಿಮಾ ಒಂದು ದಿನ ಮಮ್ತಾಜಳನ್ನ ಮೇರು ನಟಿಯನ್ನಾಗಿಸಿತು. ಅತ್ಯಂತ ಸುಂದರ ನಟಿ ಎಂದು ಬಿರುದನ್ನು ತಂದುಕೊಟ್ಟಿತು. ಅಪ್ಪನ ಕಷ್ಟ ಅಸಹಾಯಕತೆ ತಿಳಿದ ಮಮ್ತಾಜ್ ಹೇಗಾದರೂ ಮಾಡಿ ಅಪ್ಪನಿಗೆ ಸಹಾಯವಾಗಬೇಕೆಂದು ಸಿನಿಮಾ ಸ್ಟುಡಿಯೋಗಳಿಗೆ ಅಲೆದಳು ಮತ್ತು ಆ ದಿವ್ಯ ಗಳಿಗೆ ಆಕೆಯ ಬದುಕಿನಲ್ಲಿ ಬಂದೇ ಬಿಟ್ಟಿತು. ಮುಂಬೈ ಪ್ರಮುಖ ಸ್ಟುಡಿಯೋಗಳಲ್ಲಿ ನಡೆಯುತ್ತಿದ್ದ ಆಡಿಷನ್ಗಳಿಗೆ ಮಮ್ತಾಜಳನ್ನು ಕರೆದೊಯ್ಯುತ್ತಿದ್ದ ಅತಹುಲ್ ಖಾನ್ ಒಂದು ಸಲ ಬಾಂಬೆ ಟಾಕೀಸ್ನ ಒಡೆಯರಾಗಿದ್ದ ಹಿಮಾಂಶು ರಾಯ್ ಹಾಗೂ ದೇವಿಕಾ ರಾಣಿಯವರನ್ನ ಭೇಟಿಯಾಗಿ ಮಮ್ತಾಜಳಿಗೆ ಸಿನಿಮಾದಲ್ಲಿ ನಟಿಸಲು ಅವಕಾಶ ಕೊಡಬೇಕೆಂದು ವಿನಂತಿಸಿಕೊಂಡ. ಮಮ್ತಾಜಳ ಮುಗ್ಧತೆ, ಲಕ್ಷಣವಾದ ಗುಂಡನೆಯ ಮುಖ, ಆಕರ್ಷಿತ ಕಣ್ಣುಗಳನ್ನು ಗಮನಿಸಿದ ದೇವಿಕಾ ರಾಣಿ ಒಪ್ಪಿಗೆ ಕೊಟ್ಟು ಬಿಟ್ಟರು. ಹೀಗೆ ಮಮ್ತಾಜಳಿಗೆ ಸಿನಿಮಾ ಒಂದರಲ್ಲಿ ಬಾಲನಟಿಯಾಗಿ ನಟಿಸಲು ಅವಕಾಶ ಸಿಕ್ಕಿತು. ವಿಶೇಷವೆಂದರೆ ಈ ಸಿನಿಮಾದಲ್ಲಿ ಮಮ್ತಾಜ್ 2 ಹಾಡುಗಳನ್ನು ಹಾಡಿದ್ದಲ್ಲದೆ ಅಮೀರ್ ಬಾಯಿ ಕರ್ನಾಟಕಿಯವರ ಜೊತೆ ಅಭಿನಯಿಸಿದರು. ಈ ಸಿನಿಮಾ ಮಮ್ತಾಜಳಿಗೆ ಜನಪ್ರಿಯತೆಯನ್ನ ತಂದುಕೊಟ್ಟರೂ ಅಗತ್ಯವಿದ್ದ ಹಣವನ್ನ ತರಲಿಲ್ಲ. ಮಮ್ತಾಜಳ ನಟನಾ ಕೌಶಲ್ಯವನ್ನ ಕಂಡು ಅಚ್ಚರಿಪಟ್ಟ ಹಿರಿಯ ನಟ ಶಮ್ಮೀರ್ ಕಪೂರ್ ಆಕೆಯ ಸಿನಿಮಾಗಳನ್ನು ಬೆರಗಿನಿಂದ ನೋಡುತ್ತಿದ್ದರು. ಮಮ್ತಾಜಳ ತಂಗಿ ಶಾಹಿದ್ ಹೇಳಿದಂತೆ ಅತಹುಲ್ ಖಾನ್ ಕುಟುಂಬವನ್ನೆಲ್ಲ ಮುಂಬೈಗೆ ಕರೆದುಕೊಂಡು ಬಂದಾಗ ಮಮ್ತಾಜಳಿಗೆ ಬರೀ 7 ವರ್ಷ. ಆದರೆ ಆಕೆಗೆ ಹಾಡುವುದು, ಕುಣಿಯುವುದು, ಸಂಗೀತ ಮತ್ತು ಕಾವ್ಯ ಎಂದರೆ ತುಂಬ ಇಷ್ಟವಿತ್ತು. ಕೊಟ್ಟ ಎಂತಹ ಪಾತ್ರಕ್ಕೂ ಜೀವ ತುಂಬುವ ಕಲೆ ಒಲಿದಿತ್ತು. ಹಾಗಾಗಿ ಬಸಂತ್ ಸಿನಿಮಾದಲ್ಲಿ ಒಬ್ಬ ಪ್ರಸಿದ್ಧ ನಟಿಯಂತೆ ನಟಿಸಿ ಎಲ್ಲರ ಮೆಚ್ಚುಗೆ ಪಡೆದಳು. ಮಮ್ತಾಜಳೊಂದಿಗೆ ನಾಯಕ ನಟನಾಗಿ ನಟಿಸಿದ ಅಶೋಕ್ ಕುಮಾರ್ ಮಮ್ತಾಜಳ ಮುಗ್ಧತೆ, ಬೆರಗುಗಣ್ಣುಗಳನ್ನು ಕಂಡು ಮೆಚ್ಚಿಕೊಂಡಿದ್ದರು. ಆದರೆ ಆ ಸಿನಿಮಾದ ಒಪ್ಪಂದದಿಂದ ಅಷ್ಟೇನು ಹಣ ಗಳಿಸದ ಕಾರಣ ಅತಹುಲ್ ಖಾನ್ ಮತ್ತೆ ಕುಟುಂಬವನ್ನು ದೆಹಲಿಗೆ ವಾಪಸ್ಸು ತಂದುಬಿಟ್ಟರು. ದೆಹಲಿಯಲ್ಲಿ ಮತ್ತೆ ಸಣ್ಣ ಪುಟ್ಟ ಕೆಲಸ ಮಾಡುತ್ತಾ ದಿನದೂಡುವಾಗ ಬಸಂತ್ ಸಿನಿಮಾದ ನಿರ್ದೇಶಕ ಚಕ್ರವರ್ತಿ ದೆಹಲಿಯಲ್ಲಿ ಅತಹುಲ್ ಖಾನರನ್ನ ಭೇಟಿಯಾಗಿ ತಮ್ಮ ಮುಂಬರುವ ಸಿನಿಮಾ ಜ್ವಾರ್ಬಾಟ್ದಲ್ಲಿ ನಟಿಸಲು ಮಮ್ತಾಜಳನ್ನ ಮುಂಬೈಗೆ ಆಹ್ವಾನಿಸಿದರು. ಅತಹುಲ್ ಖಾನ್ ಮತ್ತೆ ಕುಟುಂಬ ಸಮೇತ ಮುಂಬೈಗೆ ಮರಳಿ ಮಲಾಡ್ ಬಳಿ ಬಾಡಿಗೆ ಮನೆ ಮಾಡಿ ಅಲ್ಲಿಯೇ ಠಿಕಾಣಿ ಹೂಡುವಂತಾಗುತ್ತದೆ. ಆದರೆ ಜ್ವಾರ್ಘಾಟ್ದಲ್ಲಿ ನಟಿಸಲು ಅವಕಾಶ ತಪ್ಪಿದರೂ ಈ ಸಲ ಅತಹುಲ್ ಖಾನ್ ಕುಟುಂಬ ಅಲ್ಲಿಯೇ ನೆಲೆಸುತ್ತದೆ. ಕೆಲಸ ಬೇಕಿತ್ತಾದ್ದರಿಂದ ಹೆಣ್ಣು ಮಕ್ಕಳು ಸಿನಿಮಾದಲ್ಲಿ ನಟಿಸುವುದೆಂದರೆ ಮಡಿವಂತಿಕೆಯಿಂದ ನೋಡುತ್ತಿದ್ದ ಆ ದಿನಗಳಲ್ಲಿ ಮಮ್ತಾಜ್ ನಟಿಸಲು ತಯಾರಾಗುತ್ತಾಳೆ. 1944ರಲ್ಲಿ ರಂಜಿತ್ ಮೂವಿ ಟೋನಿನವರು ನಿರ್ಮಿಸಿದ ಕೇದಾರ್ ಶರ್ಮಾ ನಿರ್ದೇಶನದ ಮಮ್ತಾಜ್ ಮಹಲಿನಲ್ಲಿ ನಟಿಸುವ ಅವಕಾಶ ದೊರೆತು ಅಲ್ಲಿಯೂ ಮಮ್ತಾಜ್ ತನ್ನ ನಟನಾ ಸಾಮರ್ಥ್ಯವನ್ನು ಸಾಬೀತುಪಡಿಸಿ ಎಲ್ಲರ ಮೆಚ್ಚುಗೆ ಗಳಿಸುತ್ತಾಳೆ. ಆಕೆಯ ನಟನಾ ಸಾಮರ್ಥ್ಯವನ್ನು ಕೇದಾರ್ ಶರ್ಮಾರವರು ಆಕೆಗೆ ನಟನೆ ಹುಟ್ಟಿನಿಂದಲೇ ಒಲಿದಿದೆ. ಆಕೆಯ ಕಣ್ಣುಗಳಲ್ಲಿಯೇ ಆ ಮಾದಕತೆ ಪಾತ್ರಕ್ಕೆ ಅಗತ್ಯವಾದ ಅಭಿವ್ಯಕ್ತಿಯಾಗಿತ್ತು. ಹೀಗಾಗಿ ಪಾತ್ರದ
ಮನೋಕಾಮನೆಗಳನ್ನು, ಸಂಕೀರ್ಣ ಸ್ಥಿತಿಯನ್ನು ತುಂಬ ಸಹಜವಾಗಿ ಮನೋಜ್ಞವಾಗಿ ಅಭಿನಯಿಸುತ್ತಿದ್ದಳು. ಆಕೆಯ ಬಹುಮುಖ್ಯ ಗುಣ ಅಂದರೆ ಹೊಸದನ್ನು ಕಲಿಯಲು ತೋರುತ್ತಿದ್ದ ಉತ್ಸಾಹ. ಇವೇ ಆಕೆಯನ್ನು ಬಹುದೊಡ್ಡ ನಟಿಯನ್ನಾಗಿಸಿದವು ಎಂದು ಶ್ಲಾಘಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಮಮ್ತಾಜಳ ತಾಯಿ ಬೇಗಂ ಆಯುಷಾ ಹುಷಾರಿಲ್ಲದೆ ಹಾಸಿಗೆ ಹಿಡಿದರು. ಪರಿಸ್ಥಿತಿ ಗಂಭೀರವಾಗಿ ದೊಡ್ಡ ಆಸ್ಪತ್ರೆಗೆ ಸೇರಿಸಬೇಕಾದ ಅನಿವಾರ್ಯತೆ ಬರುತ್ತದೆ. ಆಸ್ಪತ್ರೆಗೆ 1-2 ರೂಪಾಯಿಗಳು ಅಗತ್ಯ ಬೀಳುತ್ತದೆ. ಆಗ ತಿಂಗಳಿಗೆ 300 ರೂಪಾಯಿ ಸಂಪಾದಿಸುತ್ತಿದ್ದ ಮಮ್ತಾಜಳಿಗೆ ಇದು ಸಾಧ್ಯವಾಗದೆ ಹೋಗುತ್ತದೆ. ಆಗ ಆಕೆಗೆ ಸಹಾಯ ಮಾಡಿದವರು ಚಂದೂಲಾಲ್ ಶಾ ಅವರು. ಅವರ ಆ ಸಹಾಯವನ್ನು ಮಮ್ತಾಜ್ ಯಾವತ್ತೂ ಮರೆಯುವುದಿಲ್ಲ. ಅಷ್ಟೇ ಅಲ್ಲ, ಜೀವನದ ಈ ಪಾಠವನ್ನು ಮರೆಯದ ಮಮ್ತಾಜ್ ಸಹಾಯ ಕೇಳಿ ತನ್ನ ಬಳಿಗೆ ಬಂದವರನ್ನು ಎಂದೂ ಖಾಲಿ ಕೈಯಲ್ಲಿ ಕಳಿಸುತ್ತಿರಲಿಲ್ಲ. ಮನುಷ್ಯ ಲೋಕದ ತಾಪತ್ರಯಗಳು, ಕಠಿಣ ಪರಿಸ್ಥಿತಿಗಳು ಆಕೆಯನ್ನು ಕರುಣಾಳು ಮಾಡುತ್ತವೆ. ಮಮ್ತಾಜ್ ಒಮ್ಮೆ ಬಾಂಬೆ ಟಾಕೀಸಿನ ಸಿನಿಮಾ ಒಂದರ ಚಿತ್ರೀಕರಣದ ಸಂದರ್ಭದಲ್ಲಿ KN ಸಿಂಹ ಜೊತೆ ಒಂದು ದೃಶ್ಯದಲ್ಲಿ ನಟಿಸುತ್ತಿರುವಾಗ ಬವಳಿ ಬಂದು ಸ್ಟೇಜಿನ ಮೇಲೆ ಬಿದ್ದು ಬಿಟ್ಟಳು. ಆಗ ಸ್ಟುಡಿಯೋ ಡಾಕ್ಟರ್ ಆಕೆಯನ್ನು ಪರೀಕ್ಷಿಸಲಾಗಿ ಇದು ಹೃದಯ ಸಂಬಂಧಿ ಕಾಯಿಲೆ ಎಂದು ಪತ್ತೆಯಾಯಿತು. ಆದರೆ ತೀರಾ ಗಂಭೀರವಲ್ಲದ ಕಾರಣ ಅದರ ಬಗ್ಗೆ ಅಷ್ಟೇನು ತಲೆ ಕೆಡಿಸಿಕೊಳ್ಳುವುದಿಲ್ಲ. ಆದರೆ ಅತೌಲ್ ಖಾನರಿಗೆ ಮಗಳ ಮಮ್ತಾಜಳ ಆರೋಗ್ಯದ ಬಗ್ಗೆ ಆಗಿನಿಂದಲೇ ನಿಗಾ ಇಡಬೇಕಾದ ಅನಿವಾರ್ಯತೆ ಒದಗಿ ಬರುತ್ತದೆ. ವಿಶೇಷವಾಗಿ ಅವರು ಮಮ್ತಾಜಳ ಹೊರಾಂಗಣದ ಚಿತ್ರೀಕರಣಕ್ಕೆ ಒಪ್ಪುವುದಿಲ್ಲ. ಹಿರಿಯ ನಟ ದಿಲೀಪ್ ಕುಮಾರ್ ಹೇಳುವಂತೆ, ಶೂಟಿಂಗ್ ಸೆಟ್ನಲ್ಲಿ ಸಣ್ಣ ಮಗುವಿನಂತೆ ತುಂಟತನ ಮಾಡುತ್ತಾ ಆಟವಾಡುತ್ತಾ ತುಂಬ ಲವಲವಿಕೆಯಿಂದ ಓಡಾಡಿಕೊಂಡಿರುತ್ತಿದ್ದ ಮಮ್ತಾಜ್ ನಟನೆಯ ಬಗ್ಗೆ ಅಷ್ಟೇ ಗಂಭೀರವಾಗಿರುತ್ತಿದ್ದಳು. ದಾನ್ನ ಭಗತ್, ಪೂಜಾರಿ, ಫುಲ್ವಾರಿ, ರಾಜ್ ಫುಟನಿ ಈ 4 ಚಿತ್ರಗಳಲ್ಲಿ ಬಾಲನಟಿಯಾಗಿ ನಟಿಸುವ ಮೂಲಕ ಬೇಡಿಕೆ ನಟಿಯಾಗಿ ಗುರುತಿಸಿಕೊಂಡ ಮಮ್ತಾಜ್ ಸ್ವಲ್ಪ ಹೆಸರು ಹಾಗೂ ಹಣವನ್ನು ಗಳಿಸುತ್ತಾಳೆ. ಆನಂತರ ನೀಲ್ ಕಮಲ್ ಚಿತ್ರದಲ್ಲಿ ಮೊಟ್ಟ ಮೊದಲ ಬಾರಿಗೆ ರಾಜ್ ಕಪೂರರ ನಾಯಕಿ ನಟಿಯಾಗಿ ನಟಿಸಿ ಸೈ ಎನಿಸಿಕೊಳ್ಳುತ್ತಾಳೆ. ಮಮ್ತಾಜ್ ನೀಲ್ ಕಮಲ್ ಮಮ್ತಾಜಳನ್ನು ನಾಯಕ ನಟಿಯನ್ನಾಗಿಸಿದಲ್ಲದೆ ಆಕೆಗೆ ಬಹುದೊಡ್ಡ ಹೆಸರನ್ನು ತಂದುಕೊಟ್ಟ ಚಿತ್ರ. ಮಮ್ತಾಜ್ ಮೊಟ್ಟ ಮೊದಲ ನಾಯಕಿಯಾಗಿ ಅಭಿನಯಿಸಿದ ಈ ಚಿತ್ರ ಬಿಡುಗಡೆಯಾಗಿದ್ದು ಭಾರತಕ್ಕೆ ಸ್ವತಂತ್ರ ಸಿಕ್ಕ ವರ್ಷ 1947ರಲ್ಲಿ. ರಾಜ್ ಕಪೂರ್ ಮೊಟ್ಟ ಮೊದಲ ನಾಯಕನಾಗಿ ಅಭಿನಯ ಚಿತ್ರವೂ ಇದೆ, ನೀಲ್ ಕಮಲ್. ಹೀಗೆ ಹಿಂದಿ ಚಿತ್ರರಂಗದಲ್ಲಿ ಬಾಲನಟಿಯಿಂದ ನಾಯಕ ನಟಿಯಾಗಿ ತನ್ನನ್ನು ಗುರುತಿಸಿಕೊಂಡ ಮಮ್ತಾಜ್ ಮಧುಬಾಲ ಎಂದೇ ಪ್ರಸಿದ್ಧಳಾದ ಮೇರುತ್ತಾರೆ. ತನ್ನ ನಟನೆಯ ಹೆಜ್ಜೆಗಳನ್ನು ಪ್ರತಿ ಸಿನಿಮಾದಲ್ಲೂ ಅಚ್ಚೊತ್ತಿದಂತೆ ಮೂಡಿಸುತ್ತಾ ಆ ಕಾಲದ ಬೇಡಿಕೆಯ ನಟಿಯಾಗಿ ಇನ್ನೂ ಹೆಚ್ಚಿನ ಕೆಲಸ ನಿರೀಕ್ಷಿಸುತ್ತಾ ಕುಟುಂಬದ ಪೋಷಣೆಗೆ ಆಧಾರವಾಗುತ್ತಾ ಅಪ್ಪನ ಮುದ್ದಿನ ಮಮ್ತಾಜಳಾಗಿ, ತಂಗಿಯರ ಅಕ್ಕರೆಯ ಮಜಲಿ ಆಫಳಾಗಿ, ಸಿನಿಪ್ರಿಯರ ಪಾಲಿನ ಕನಸಿನ ತಾರೆ ಮಧುಬಾಲಳಾಗಿ ಹೊರಹೊಮ್ಮಿದಳು ಮಮ್ತಾಜ್. ಆದರೇನು, ಮಮ್ತಾಜಳ ಬದುಕಿನಲ್ಲಿ ಒಂದು ನೋವಿನ ಗೆರೆ ಇದ್ದೇ ಇತ್ತಲ್ಲ. ಹೀಗಾಗಿ ಬದುಕಿನ ಒಂದು ದಾರಿ ಸಿಕ್ಕ ಈ ಕ್ಷಣದಲ್ಲೂ ಸೋದರಿಯರು ಅವ್ವ ಅಫ್ಫ ಅವಳ ಬಗ್ಗೆ ಕಾಶ್ಮೀರಿ ಬಾಬಾ ಹೇಳಿದ ಭವಿಷ್ಯವಾಣಿಯನ್ನು ನೆನಪಿಸಿಕೊಳ್ಳುತ್ತಲೇ ಇದ್ದರು. ನೀಲ್ ಕಮಲ್ ಈ ಒಂದು ಸಿನಿಮಾದ ಅಭಿನಯದಿಂದ ಮಮ್ತಾಜಳ ನಶೀಬನೇ ಬದಲಾಯಿತೇನೋ ನಿಜ. ಆದರೆ ಕಾಶ್ಮೀರಿ ಬಾಬಾ ಹೇಳಿದ ಭವಿಷ್ಯವಾಣಿ ಮಾತ್ರ ಬದಲಾಗಲಿಲ್ಲ. ಕಾಶ್ಮೀರಿ ಬಾಬಾ ಹೇಳಿದಂತೆ ಮಮ್ತಾಜ್ ಮಧುಬಾಲಳಾಗಿ ಹೆಸರು ಹಣವನ್ನೇನು ಗಳಿಸಿದಳು. ಆದರೆ ಆ ಬಾಬಾ ಹೇಳಿದಂತೆ ಅಲ್ಪಾಯುಷಿಯಾಗಿ ತನ್ನ 36ನೆಯ ಕಿರಿ ವಯಸ್ಸಿನಲ್ಲಿ ಯಹಲೋಕ ತ್ಯಾಗ ಮಾಡಿದಳು. ನೀಲ್ ಕಮಲ್ದಿಂದ ಮುಘಲ್ ಎ ಅಜಾಮ್ ಚಿತ್ರದವರೆಗೆ ಮಮ್ತಾಜಳ ನಟನೆಯ ಪಯಣ ನಿಲ್ಲಲೇ ಇಲ್ಲ. ಹಾಲಿವುಡ್ನ ನಿರ್ದೇಶಕರು ಭಾರತಕ್ಕೆ ಬಂದು ಆಕೆಯನ್ನು ತಮ್ಮ ಸಿನಿಮಾಗಳಲ್ಲಿ ಕೋರುವಷ್ಟು ಎತ್ತರಕ್ಕೆ ಬೆಳೆದಳು ಮಮ್ತಾಜ್. ನೀಲ್ ಕಮಲ್ ಚಿತ್ರದಿಂದ ತನ್ನ ಕೊನೆಯ ಉಸಿರಿನವರೆಗೆ, ಅಂದರೆ ತನ್ನ 14ನೆಯ ವಯಸ್ಸಿನಿಂದ ತನ್ನ 36ನೆಯ ವಯಸ್ಸಿನವರೆಗೆ ಆಕೆ ತನ್ನ ಕುಟುಂಬದ ಪೋಷಣೆ ಮಾಡಿದಳು. ದಣಿದರೂ ತಾನಿನ್ನೂ ದುಡಿಯುವೆನೆನ್ನುತ್ತಾ ತನಗೆ ಸಿಕ್ಕದ ಶಿಕ್ಷಣವನ್ನು ತನ್ನ ತಂಗಿಯರಿಗೆ ಸಿಗಲೆಂದು ಅವರನ್ನು ಒಳ್ಳೆಯ ಶಾಲೆ ಓದಿಸಿದಳು ಮಮ್ತಾಜ್.
ಇಷ್ಟು ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಪ್ರಬಂಧ ರೂಪದ ಪ್ರಶ್ನೋತ್ತರಗಳು ಸ್ವಾರಸ್ಯಪೂರ್ಣವಾಗಿ ಚರ್ಚೆಯಾಗಿತ್ತು ಅಂತ ಹೇಳುತ್ತಾ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ. ಇದೇ ರೀತಿ ಮುಂದಿನ ಕ್ಲಾಸ್ನಲ್ಲಿ ಇದೇ ಅಧ್ಯಾಯಕ್ಕೆ ಸಂಬಂಧಿಸಿದಂಥ 1 ಅಂಕದ ಪ್ರಶ್ನೋತ್ತರಗಳನ್ನು ಡಿಸ್ಕಷನ್ ಮಾಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.